ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗುವಾಗ ನಿಮ್ಮ ತಲೆಯ ನೆತ್ತಿಯ ಭಾಗದಲ್ಲಿ 2 ಹನಿ ಎಣ್ಣೆಯನ್ನು ಹಚ್ಚಿಕೊಂಡು ಹೋದರೆ ಸಾಕು. ಆ ದಿನವೆಲ್ಲ ಧನಾಕರ್ಷಣೆ ಜನಾಕರ್ಷಣೆ ಆಗುತ್ತೆ. ನಾನಾ ಕಡೆಯಿಂದ ಸಂಪತ್ತು ಅಟ್ರಾಕ್ಟ್ ಆಗುತ್ತೆ. ಕೇವಲ 2 ದಿನದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕಣ್ಣಾರೆ ನೋಡ್ತೀರಿ. ನೀವು ಬಿಸ್ನೆಸ್ ಮಾಡ್ತಿದ್ರೆ ಆ ದಿನ ಒಳ್ಳೆಯ ವ್ಯಾಪಾರ ಆಗಿ ಒಳ್ಳೆಯ ಲಾಭವನ್ನು ಗಳಿಸ್ತೀರಿ. ಸಾಮಾನ್ಯವಾಗಿ ಜಾಬ್ಗೆ ಹೋಗ್ತಾ ಇದ್ರೂ ಕೂಡ ಆ ದಿನ ಹಣ ಮಾಡುವಂಥ ಒಳ್ಳೆಯ ಅವಕಾಶಗಳು ಕಂಡುಬರುತ್ತೆ ಮತ್ತು ಖರ್ಚಿನ ಹಾದಿಗಳು ಕಡಿಮೆಯಾಗುತ್ತೆ. ಈಗಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಸಂಪಾದನೆ ಮಾಡಿ ನೆಮ್ಮದಿಯಾಗಿ ಬದುಕಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವತ್ತಿನ ಈ ದುಬಾರಿ ಬೆಲೆಯಲ್ಲಿ ನಾವು ಮಾಡುವ ಉದ್ಯೋಗದಲ್ಲಿ ಸಿಗುವ ಸಂಬಳದಲ್ಲಿ 3 ಹೊತ್ತು ಊಟ ಮಾಡಲು ಕೂಡ ಕಷ್ಟಕರವಾಗಿದೆ. ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಸಾಲ ಇಲ್ಲದೆ ಬದುಕಬೇಕು, ಹಾಯಾಗಿ ಇರಲು ಸ್ವಂತ ಮನೆ ಬೇಕು, ಆರಾಮಾಗಿ ಓಡಾಡಲು ಸ್ವಂತ ಕಾರು ಬೇಕು. ಇದು ಸಾಮಾನ್ಯವಾಗಿ ಎಲ್ಲ ಜನತೆಯ ಕನಸು. ಆದರೆ ಕೇವಲ ಬೆರಳೆಣಿಕೆ ಜನ ಮಾತ್ರ ತಮ್ಮ ಕನಸನ್ನ ನನಸು ಮಾಡಿಕೊಳ್ಳುತ್ತಿದ್ದಾರೆ. ಉಳಿದವರು ಅನಗತ್ಯ ಖರ್ಚು ಮಾಡಿ ಸಾಲ ಮಾಡಿಕೊಂಡು ಪ್ರತಿದಿನ ಕಣ್ಣೀರು ಹಾಕುತ್ತಾ ಬದುಕುವ ಪರಿಸ್ಥಿತಿ ತಂದುಕೊಂಡಿದ್ದಾರೆ. ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಕೂಡ ಕೆಟ್ಟ ದಿನಗಳು ಬಂದಿದ್ದರೆ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಗ್ರಹಚಾರ ದೋಷದ ಜೊತೆಗೆ ಮುಖ್ಯವಾಗಿ ಜನರ ಕೆಟ್ಟ ದೃಷ್ಟಿಯಾಗಿದೆ. ಜನರ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಂಡು ಅಪಾರ ಧನ ಪ್ರಾಪ್ತಿ ಯೋಗ ನಿಮಗೆ ಒಲಿದು ಬರಬೇಕಾದರೆ ಮನೆಯಿಂದ ಹೊರಗೆ ಹೋಗುವಾಗ ನಿಮ್ಮ ತಲೆಯ ನೆತ್ತಿಯ ಭಾಗದಲ್ಲಿ 2 ಹನಿ ಎಣ್ಣೆಯನ್ನು ಹಚ್ಚಿಕೊಂಡು ಹೋಗಬೇಕು. ಈ ರಹಸ್ಯ ತುಂಬ ಮಂದಿಗೆ ಗೊತ್ತಿಲ್ಲ. ಈ ರಹಸ್ಯ ತಂತ್ರ ಪ್ರಯೋಗವನ್ನು ಮಾಡಿದ 2 ರಿಂದ 4 ದಿನಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೋಡ್ತೀರಿ. ಅಪಾರ ಧನ ಲಾಭ ಉಂಟಾಗುತ್ತದೆ. ಇನ್ನು ಈ ತಂತ್ರಕ್ಕೆ ಪ್ರಯೋಗವಾಗುವ ಎಣ್ಣೆಯನ್ನು ನೀವು ಮನೆಯಲ್ಲಿ ತಯಾರು ಮಾಡಿಕೊಳ್ಳಬಹುದು ಅಥವಾ ಅಂಗಡಿಯಿಂದಲೂ ಕೂಡ ತಂದು ಬಳಸಬಹುದು. ಈ ಚಮತ್ಕಾರಿ ಶಕ್ತಿಯನ್ನು ಹೊಂದಿರುವ ಎಣ್ಣೆಯನ್ನು ಯಾವ ರೀತಿ ತಯಾರು ಮಾಡಬೇಕು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ, ಜೀವನದಲ್ಲಿ ಸಾಕಷ್ಟು ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು ಎನ್ನುವ ಆಸೆ ನಿಮಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಮಹಾಲಕ್ಷ್ಮಿ ತಾಯಿಯನ್ನು ಪ್ರಾರ್ಥಿಸುತ್ತಾ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ವಿಡಿಯೋವನ್ನು ತಕ್ಷಣ ಲೈಕ್ ಮಾಡಿ ಮಹಾಲಕ್ಷ್ಮಿ ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಮೊದಲ ಬಾರಿ ನೋಡ್ತಾ ಇದ್ದರೆ ಇದೇ ರೀತಿಯ ನಿರಂತರ ಅಪ್ಲೋಡ್ ಆಗುವ ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೇ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯದಾಗಿ, ಮನೆಯಲ್ಲಿ ಸ್ಟವ್ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದರ ಒಳಗಡೆ ಇನ್ನೊಂದು ಪಾತ್ರೆಯನ್ನು ಇರಿಸಬೇಕು. ಚಿಕ್ಕ ಪಾತ್ರೆ ಖಾಲಿಯಾಗಿರಬೇಕು. ಆ ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ನಿಮಗೆ ಎಷ್ಟು ಬೇಕು ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗುತ್ತಿದ್ದಂತೆಯೇ ಅದಕ್ಕೆ ಸ್ವಲ್ಪ ಕರ್ಪೂರವನ್ನು ಸೇರಿಸಿ. ಸ್ವಲ್ಪ ಕರ್ಪೂರವನ್ನು ಹಾಕುತ್ತಿದ್ದಂತೆಯೇ ಕರ್ಪೂರ ಕೂಡ ಬಿಸಿಯಾದ ಎಣ್ಣೆಯಲ್ಲಿ ಕರಗಿ ಎಣ್ಣೆಯಲ್ಲಿ ಸೇರಿ ಹೋಗುತ್ತೆ. ಈ ರೀತಿಯಾಗಿ ತಯಾರಾದ ಎಣ್ಣೆಯನ್ನು ನೀವು ಚಿಕ್ಕ ಬಾಟಲಿನಲ್ಲಿ ಅಥವಾ ಡಬ್ಬದಲ್ಲಿ ಶೇಖರಿಸಿ ಇಡಬೇಕು. ಹೀಗೆ ಶೇಖರಿಸಿಟ್ಟ ಈ ಎಣ್ಣೆಯನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇರುವ ಲಕ್ಷ್ಮೀ ಫೋಟೋದ ಎದುರು ಚಿಕ್ಕದಾಗಿ ದೀಪವನ್ನು ಬೆಳಗಿಸಬೇಕು. ಪ್ರತಿದಿನ ಬೆಳಗಿಸುವ ದೀಪದ ಎಣ್ಣೆಯ 2 ದೀಪದ ಜೊತೆಗೆ ಚಿಕ್ಕದಾಗಿ ಕರ್ಪೂರದ ಎಣ್ಣೆಯಿಂದ ಮಹಾಲಕ್ಷ್ಮಿ ತಾಯಿಯ ಫೋಟೋ ಎದುರುಗಡೆ ಚಿಕ್ಕದಾಗಿ ದೀಪವನ್ನು ಬೆಳಗಿಸಬೇಕು. ಈ ರೀತಿಯಾಗಿ ಕರ್ಪೂರದ ಎಣ್ಣೆಯಿಂದ ಚಿಕ್ಕದಾಗಿ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಪ್ರಾರಂಭ ಆಗುತ್ತೆ. ಮನೆಯಲ್ಲಿ ಎಲ್ಲ ಸದಸ್ಯರಲ್ಲಿ ಇದ್ದ ಹಣಕಾಸಿನ ಅಡೆತಡೆ ಎಲ್ಲ ದೂರ ಆಗುತ್ತೆ. ಲಕ್ಷ್ಮೀ ಕೃಪೆ ಪ್ರಾಪ್ತಿಯಾಗಿ ದಿನದಿಂದ ದಿನಕ್ಕೆ ಉಳಿತಾಯ ಜಾಸ್ತಿಯಾಗಿ ಶ್ರೀಮಂತರಾಗ್ತೀರಿ. ಮನೆಯಲ್ಲಿರುವ ನೆಗೆಟಿವ್ ಶಕ್ತಿಗಳು ದೂರ ಹೋಗುತ್ತೆ. ಮನೆಯ ಸದಸ್ಯರಿಗೆ ಸಂಪಾದನೆ ಮಾಡುವ ಒಂದೊಂದೇ ಮಾರ್ಗಗಳು ಗೋಚರಿಸುತ್ತೆ. ನೀವು ಈಗಾಗಲೇ ಸಾಲ ಕೊಟ್ಟು ತುಂಬಾ ಸಮಯ ಕಳೆದಿದೆ ಅಂದರೆ ಸಾಲದ ಹಣ ಮತ್ತೆ ನಿಮಗೆ ಸಿಗುತ್ತೆ. ದಿನದಿಂದ ದಿನಕ್ಕೆ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಉಳಿತಾಯ ಜಾಸ್ತಿ ಆಗುತ್ತಾ ಹೋಗುತ್ತೆ. ಹೀಗೆ ಪ್ರತಿದಿನ ಮಾಡುತ್ತಾ ಹೋದಲ್ಲಿ ಲಕ್ಷ್ಮಿ ಅನುಗ್ರಹ ಶುಕ್ರ ಬಲ ಸೇರಿ ಅಖಂಡ ಯಶಸ್ಸು ನಿಮ್ಮದಾಗುತ್ತೆ. ಮಾಡುವಂಥ ಕೆಲಸ ಕಾರ್ಯದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ. ಮನೆಯಲ್ಲಿ ಕೂಡ ಸಂತೋಷದ ವಾತಾವರಣ ನೆಲೆಸುತ್ತೆ. ಮನೆಯಲ್ಲಿ ಎಲ್ಲರ ಮನದಲ್ಲಿ ಇರುವ ನಕಾರಾತ್ಮಕತೆ ದೂರ ಆಗುತ್ತೆ. ಈ ರೀತಿಯಾಗಿ ಕರ್ಪೂರದ ಎಣ್ಣೆಯಿಂದ ದೀಪವನ್ನು ಕೇವಲ 1 ವಾರ ಬೆಳಗಿಸಿದರೆ ಸಾಕು. ಹಣಕಾಸಿನ ವಿಷಯದಲ್ಲಿ ಬದಲಾವಣೆ ಆಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ. ಅದೇ ರೀತಿ ಮನೆಯ ಸದಸ್ಯರು ಬೆಳಗ್ಗೆ ಸ್ನಾನ ಮಾಡುವಾಗ ನೀರಿಗೆ 2 ಹನಿಯಷ್ಟು ಕರ್ಪೂರದ ಎಣ್ಣೆಯನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮಗೆ ಆರೋಗ್ಯದ ಲಾಭದ ಜೊತೆಗೆ ಅಪಾರ ಧನಾಕರ್ಷಣೆ ಪ್ರಾರಂಭವಾಗುತ್ತೆ. ಇದರಲ್ಲಿ ನಿಮ್ಮಲ್ಲಿ ಇರುವ ಸೋಮಾರಿತನ ದೂರ ಆಗಿ ಆ ದಿನವೆಲ್ಲ ಉಲ್ಲಾಸದಿಂದ ಕೆಲಸ ಮಾಡ್ತೀರಿ. ಅದೇ ರೀತಿ ಈ ಕರ್ಪೂರದ ಎಣ್ಣೆಯನ್ನು ಮನೆಯಿಂದ ಹೊರಗೆ ಹೋಗುವಾಗ 2 ಹನಿಯಷ್ಟು ನಿಮ್ಮ ತಲೆಯ ನೆತ್ತಿಯ ಭಾಗದಲ್ಲಿ ಹಚ್ಚಿಕೊಂಡು ನಿಮ್ಮ ಇಷ್ಟ ದೇವರನ್ನ ಮನೆ ದೇವರನ್ನ ಪ್ರಾರ್ಥಿಸಿಕೊಂಡು ಹೊರಗೆ ಹೋದರೆ ಆ ದಿನವೆಲ್ಲ ನೀವು ಅಂದುಕೊಂಡ
ಅಂದುಕೊಂಡಂತೆ ಆಗುತ್ತೆ. ಯಾವುದೇ ಅಹಿತಕರ ಘಟನೆ ಸಂಭವಿಸುವುದಿಲ್ಲ. ಮುಖ್ಯವಾಗಿ ಜನರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ. ಯಾವುದೇ ರೀತಿ ವಾಮಾಚಾರ ಕೆಟ್ಟ ಪ್ರಯೋಗ ಮಾಡಿದರೂ ಕೂಡ ನಿಮಗೆ ರಕ್ಷಣೆ ಸಿಗುತ್ತೆ. ಆ ದಿನ ಮಾಡುವಂಥ ಎಲ್ಲ ಕೆಲಸದಲ್ಲಿ ದೈವಬಲ, ಅದ್ಭುತವಾದ ಯಶಸ್ಸು ನಿಮಗೆ ಸಿಗುತ್ತೆ. ಅದೇ ರೀತಿ 2 ಹನಿ ಕರ್ಪೂರದ ಎಣ್ಣೆಯನ್ನ ನಿಮ್ಮ ತಲೆಯ ನೆತ್ತಿಯ ಭಾಗದಲ್ಲಿ ಹಚ್ಚಿಕೊಂಡು ಹೋದರೆ ವಿಶೇಷವಾದ ಕಾರ್ಯಸಿದ್ಧಿ ಆಗುತ್ತೆ. ಉದಾಹರಣೆಗೆ, ನೀವು ಯಾವುದೇ ಒಂದು ಸೈಟು ಖರೀದಿ ಅಥವಾ ಮಾರಾಟ ಮಾಡಲು ಮಾತುಕತೆ ನಡೆಸಲು ಹೋಗುತ್ತಿದ್ದರೆ ಎದುರಿರುವ ವ್ಯಕ್ತಿ ನಿಮ್ಮ ಮಾತನ್ನ ಕೇಳ್ತಾರೆ, ಅಥವಾ ಯಾವುದೇ ಅಗ್ರಿಮೆಂಟ್ ಮಾಡಲು ಹೋಗುತ್ತಿದ್ದರೆ ಎದುರಿರುವ ವ್ಯಕ್ತಿ ನಿಮ್ಮ ಮಾತನ್ನ ಕೇಳಿ ನೀವು ಅಂದುಕೊಂಡಂತೆ ಅಗ್ರಿಮೆಂಟ್ ಆಗುತ್ತೆ. ಆ ದಿನವೆಲ್ಲ ನೀವು ಅಂದುಕೊಂಡಂತೆ ಆಗುತ್ತೆ. ಮಾಡುವಂತ ಬಿಸ್ನೆಸ್ ಅಲ್ಲಿ, ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಆಗಬೇಕು, ಒಳ್ಳೆಯ ವ್ಯಾಪಾರ ಆಗಬೇಕು ಅಂದ್ರೆ 2 ಹನಿ ಎಣ್ಣೆಯನ್ನ ಹಚ್ಚಿಕೊಂಡು ಸಂಕಲ್ಪ ಮಾಡಿಕೊಂಡು ಹೋದರೆ ಸಾಕು. ಆ ದಿನವೆಲ್ಲ 2 ಪಟ್ಟು ವ್ಯಾಪಾರವನ್ನ ನೀವು ನೋಡ್ತೀರಿ. ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ನಡೆಯುತ್ತೆ. ಅಪಾರ ಜನಪ್ರಾಪ್ತಿ, ಧನಪ್ರಾಪ್ತಿ ಜೊತೆಗೆ ನಿಮ್ಮ ಇಷ್ಟ ದೇವರ, ಮನೆ ದೇವರ ವಿಶೇಷ ಕೃಪೆ ನಿಮ್ಮ ಮೇಲೆ ಆಗುತ್ತೆ. ಜೊತೆಗೆ ಕರ್ಪೂರದ ಎಣ್ಣೆಯಲ್ಲಿ ವಿಶೇಷವಾದ ಪರಿಮಳ ಇರುತ್ತೆ. ಹಾಗಾಗಿ ಎಲ್ಲಿ ಪರಿಮಳ ಇರುತ್ತೆ ಅಲ್ಲಿ ಮಹಾಲಕ್ಷ್ಮಿ ತಾಯಿ ಕೂಡ ನೆಲೆಸುತ್ತಾಳೆ. ಕರ್ಪೂರದ ಎಣ್ಣೆಯಿಂದ ಚಿಕ್ಕದಾಗಿ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿ ತಾಯಿ ಸ್ಥಿರವಾಗಿ ನೆಲೆಸಿ ನಿಮ್ಮ ಬಾಳು ಬಂಗಾರವಾಗುತ್ತೆ. ಅದೇ ರೀತಿ ನಿಮಗೆ ಕೈಕಾಲು ನೋವು, ಬೆನ್ನು ನೋವು, ಮುಂಗಾಲು ನೋವು ಅಥವಾ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ದರೂ ಕೂಡ ಈ ಕರ್ಪೂರದ ಎಣ್ಣೆಯನ್ನ ಸ್ವಲ್ಪ ಹಚ್ಚಿ ಮಸಾಜ್ ಮಾಡ್ತಾ ಬಂದರೆ ನೋವು ಕಡಿಮೆಯಾಗುತ್ತಾ ಹೋಗುತ್ತೆ. ವೀಕ್ಷಕರೇ, ಈ ರೀತಿಯಾಗಿ ಲಾಭದಾಯಕವಾದ ಈ ಕರ್ಪೂರದ ಎಣ್ಣೆಯಿಂದ ಈ ರೀತಿಯಾಗಿ ಪ್ರಯೋಗ ಮಾಡಿ ನಿಮ್ಮ ಸಮಸ್ಯೆ, ಕಷ್ಟ ನಷ್ಟಗಳು ಮಂಜಿನಂತೆ ಕರಗಿ ನೀವು ಬಯಸಿದ ಸುಖಮಯ ಜೀವನ ನಿಮ್ಮದಾಗುತ್ತೆ. ಈ ಮಾಹಿತಿ ಸ್ವಲ್ಪ ಉಪಯುಕ್ತ ಅನಿಸಿದ್ರು ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ.